ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಎಲ್ಲ ಉಪವಾಸಗಳಲ್ಲಿ ಏಕಾದಶಿ ಉಪವಾಸವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಜನರು ಇಡೀ ದಿನ ನೀರನ್ನು ಸಹ ಕುಡಿಯದೆ ಉಪವಾಸವಿದ್ದು ವಿಷ್ಣುವನ್ನು ಪೂಜಿಸುತ್ತಾರೆ. ಈ ಉಪವಾಸವು ಮೋಕ್ಷವನ್ನು ನೀಡುತ್ತದೆ. ಇದನ್ನು ಭೀಮಸೇನಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಹಾಗಾದರೆ 2025ರಲ್ಲಿ ಈ ನಿರ್ಜಲ ಏಕಾದಶಿ ಉಪವಾಸ ಯಾವಾಗ ಬಂದಿದೆ? ಯಾವ ದಿನ ಉಪವಾಸವನ್ನು ಆಚರಿಸಬೇಕು? ಪೂಜಾ ಸಮಯ, ಪಾರಾಯಣದ ಶುಭ ಸಮಯ, ಪೂಜಾ ವಿಧಾನ ಹೇಗೆ? ಈ ಉಪವಾಸದಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಏನು ಮಾಡಬಾರದು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 2025ರಲ್ಲಿ ಈ ನಿರ್ಜಲ ಏಕಾದಶಿಯ ಉಪವಾಸವು ಜೂನ್ 6 ಮತ್ತು ಜೂನ್ 7ನೇ ತಾರೀಕು 2 ದಿನ ಬಂದಿದೆ. ಏಕಾದಶಿ ಉಪವಾಸವು ಜೂನ್ 6ನೇ ತಾರೀಕು, ಹಾಗೆ ವೈಷ್ಣವ ಏಕಾದಶಿಯು ಜೂನ್ 7ನೇ ತಾರೀಕು ಬಂದಿದೆ. 2 ದಿನ ಕೂಡ ಏಕಾದಶಿಯ ಉಪವಾಸ ಇರುತ್ತದೆ. ಹಾಗೆ ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಏಕಾದಶಿ ತಿಥಿ ಪ್ರಾರಂಭವಾಗುವುದು ಜೂನ್ 6ನೇ ತಾರೀಕು ಬೆಳಗಿನ ಜಾವ 2:15 ಪ್ರಾರಂಭವಾಗಿ ಏಕಾದಶಿ ತಿಥಿ ಕೊನೆಗೊಳ್ಳುವುದು ಜೂನ್ 7ನೇ ತಾರೀಕು ಬೆಳಗಿನ ಜಾವ 4:47. ಹಾಗೆ ಜೂನ್ 8ನೇ ತಾರೀಕು ಬೆಳಗ್ಗೆ 7:17 ದ್ವಾದಶಿ ತಿಥಿ ಕೊನೆಗೊಳ್ಳುತ್ತದೆ. ಜೂನ್ 6ನೇ ತಾರೀಕು ಉಪವಾಸವನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 7ನೇ ತಾರೀಕು ಮಧ್ಯಾಹ್ನ 1:36 ಸಂಜೆ 4:10 ಹಾಗೆ ಜೂನ್ 7ನೇ ತಾರೀಕು ವೈಷ್ಣವ ನಿರ್ಜಲ ಏಕಾದಶಿಯ ಉಪವಾಸವನ್ನು ಆಚರಿಸುವವರಿಗೆ ಪಾರಾಯಣದ ಸಮಯ ಜೂನ್ 8ನೇ ತಾರೀಕು ಬೆಳಗಿನ ಜಾವ 5:53 7:17 ನಿರ್ಜಲ ಏಕಾದಶಿಯ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ತಲೆಗೆ ಸ್ನಾನವನ್ನು ಮಾಡಿ ನೀರನ್ನು ಸಹ ಸೇವಿಸದೆ ಉಪವಾಸ ಮಾಡುವ ಸಂಕಲ್ಪವನ್ನು ಮಾಡಬೇಕು. ಈ ದಿನ ವಿಧಿವಿಧಾನದಿಂದ ವಿಷ್ಣುವನ್ನು ಪೂಜಿಸಬೇಕು. ವಿಷ್ಣುವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಹಳದಿ ಹೂಗಳು, ಹಳದಿ ಸಿಹಿ ತಿಂಡಿಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಮತ್ತು ಉಪವಾಸದ ಕಥೆಯನ್ನು ಪಠಿಸಿ ಅಥವಾ ಕೇಳಿ ಮರುದಿನ ದ್ವಾದಶಿಯೊಂದು ಉಪವಾಸವನ್ನು ಮುಗಿಸಿ. ಶಾಸ್ತ್ರಗಳ ಪ್ರಕಾರ ಸಾಧ್ಯವಾದರೆ ನಿರ್ಜಲ ಏಕಾದಶಿಯ ಉಪವಾಸವನ್ನು ನೀರಿಲ್ಲದೆ ಆಚರಿಸಬೇಕು. ಈ ದಿನ ನೀರನ್ನು ದಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಏಕಾದಶಿ ಉಪವಾಸದ ಸಮಯದಲ್ಲಿ ಅನ್ನವನ್ನು ತಿನ್ನಬಾರದು. ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ಕೂಡ ತಿನ್ನಬಾರದು. ಈ ದಿನ ಮೂಲಂಗಿ, ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಎಲೆಕೋಸು ಮತ್ತು ಬೀನ್ಸ್ ಈ ಥರ ತರಕಾರಿಗಳನ್ನು ಸಹ ಸೇವಿಸಬಾರದು. ಆರೋಗ್ಯದ ಸಮಸ್ಯೆ ಇರುವವರು ನೀವು ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ಸೇವಿಸದೆ ಉಪವಾಸವನ್ನು ಇರಬಹುದು. ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡಿರುತ್ತೀರೋ ಆ ರೀತಿಯಾಗಿ ನೀವು ಉಪವಾಸವನ್ನು ಆಚರಿಸಬಹುದು. ಈ ದಿನ ಮಾಂಸಾಹಾರವನ್ನು ಸೇವಿಸಬಾರದು. ಈ ದಿನ ವಿಷ್ಣು ಮಂತ್ರ ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ಶುಭವಾಗಿರುತ್ತದೆ. ಹಾಗೆ ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೆ ನೀರನ್ನು ಕೂಡ ಅರ್ಪಿಸಬಾರದು. ಏಕೆಂದರೆ ತುಳಸಿ ಮಾತೆಯು ಕೂಡ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಈ ದಿನ ನೀರನ್ನು ಅರ್ಪಿಸಬೇಡಿ. ಹಾಗೆ ತುಳಸಿ ಎಲೆಗಳನ್ನು ಕೀಳಬೇಡಿ. ಪೂಜೆಗೆ ಬಳಸುವುದಾದರೆ ಒಂದು ದಿನ ಮುಂಚಿತವಾಗಿಯೇ ತುಳಸಿ ಎಲೆಗಳನ್ನು ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬೇಡಿ. ಈ ದಿನ ನಿಮ್ಮ ಕೈಲಾದ ಮಟ್ಟಿಗೆ ನಿರ್ಗತಿಕರಿಗೆ, ಬಡವರಿಗೆ ದಾನ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಬಾರಿ ನಿರ್ಜಲ ಏಕಾದಶಿ ಯಾವ ದಿನ ಬಂದಿದೆ, ಸಮಯ ಏನು, ಪಾರಾಯಣದ ಸಮಯ ಏನು, ಪೂಜಾ ವಿಧಾನ ಹೇಗೆ, ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.